ಹಾಯ್ ಫ್ರೆಂಡ್ಸ್, ನಮ್ಮೆಲ್ಲರದ್ದು ಊಟ ಆಯಿತಾ? ಆ್ಯಸ್ ಯೂಶ್ವಲ್ ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ, ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ. ನಮ್ಮ ಡೈಲಿ ಶಾರ್ಟ್ಸ್ ರೀಲ್ಸ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ, ಆದರೆ ಲಾಕ್ ಮಾಡಿರಲಿಲ್ಲ ಎಷ್ಟು ದಿನ ಆದರೂ ಸಹ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿದ್ರಿ. ಅದಕ್ಕೆ ತುಂಬ ಧನ್ಯವಾದಗಳು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದು ನನ್ನ ಕಾಯಿನ್ ಕಲೆಕ್ಷನ್. ಇದು ಬಂದುಬಿಟ್ಟು 1 ಪೈಸೆ, 2 ಪೈಸೆ, 5 ಪೈಸೆ, ಇದು 10 ಪೈಸೆ ನಾಣ್ಯ, ಇದು 20 ಪೈಸೆದು, ಹಾಗೂ ಇದು 25 ಪೈಸೆ, ಇದು 50 ಪೈಸೆ, ಇದು 1 ರೂಪಾಯಿ ನೋಟು, ಹಾಗೂ ಇವು 1 ಆಣೆ, ಇವು 2 ಆಣೆಗಳು, 4 ಆಣೆ 8 ಆಣೆ ಅಂತೀವಲ್ಲ ಹಾಗೆ 1 ಆಣೆ 2 ಆಣೆ. ಇವು ಯಾನ್, ಇದೊಂದು ವಿದೇಶಿ ಕರೆನ್ಸಿ. ಇಷ್ಟು ನಮ್ಮ ಭಾರತೀಯದ ಹಳೆಯ ಕಾಲದ ನಾಣ್ಯಗಳು. ಡೀಟೇಲ್ ಆಗಿ ನೋಡೋಣ. ಇದು ಪೈಸೆ, 1 ರೂಪಾಯಿಯಲ್ಲಿ 1 ಪೈಸೆ, 1 ರೂಪಾಯಿಗೆ 100 ಪೈಸೆ ಅಂದರೆ 1 ಪೈಸೆ ನಾಣ್ಯ. ಇದು 2 ಪೈಸೆ ನಾಣ್ಯ, ಹಾಗೂ ಇಲ್ಲಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು 5 ಪೈಸೆ ನಾಣ್ಯ. ಇದು 10 ಪೈಸೆ ನಾಣ್ಯ, ಈ 20 ಪೈಸದ ನಾಣ್ಯ. ಒಂದೊಂದು ಬೇರೆ ಬೇರೆ ರೀತಿಯಲ್ಲಿರೋದ್ರಿಂದ ಅಷ್ಟು ಒಂದೆಡೆ ಸೇರಿಸಿದ್ದೀನಿ. ಇಲ್ಲಿ ನೋಡಿ ಕಮಲದ ಹೂ ಇದೆ. 20 ಪೈಸೆ ನಾಣ್ಯಗಳು, 25 ಪೈಸೆ ನಾಣ್ಯಗಳು. ಇದು 1 ರೂಪಾಯಿಯ ನೋಟು, ಇದು 1 ಆಣೆ, 1935ರಲ್ಲಿ ಮುದ್ರಣಗೊಂಡಿದ್ದು. 1 ಆಣೆ. ಇವು 2 ಆಣೆಗಳು. ಇಲ್ಲಿ ವಿಕ್ಟೋರಿಯಾ ರಾಣಿ ಚಿತ್ರ ಇರೋ 2 ಆಣೆ, 2 ಆಣೆ ನಾಣ್ಯ ಇದೆ. ಇದು 1 ಪೈಸೆ, ಒಂದು ವೃತ್ತಾಕಾರದಲ್ಲಿದೆ, ಬಿಲ್ಲೆಯ ರೀತಿ. ಇಷ್ಟು ನನ್ನ ಹಳೆಯ ನಾಣ್ಯಗಳ ಸಂಗ್ರಹ. ಇನ್ನೊಂದು ಬಾರಿ ನೋಡಿ.
ಹಳೆಯ ನಾಣ್ಯ ಸಂಗ್ರಹವನ್ನು ನೋಡಿದಿರಲ್ಲ ಫ್ರೆಂಡ್ಸ್, ಅದರ ಜೊತೆಗೆ ಇನ್ನೊಂದು ವಸ್ತುವನ್ನು ನಾನು ನಿಮ್ಗೆ ತೋರಿಸ್ತೀನಿ. ಇದು ನಮ್ಮ ತಾತ ಅವ್ರು ತಂದಿದ್ದು. ಇದರಲ್ಲಿ ಟ್ರೈನಲ್ಲಿ ಜರ್ನಿ ಮಾಡಬೇಕಾದ್ರೆ ಆವಾಗಿನ ಕಾಲದಲ್ಲಿ ಟೀ ಹಾಕ್ಕೊಂಡು ಹೋಗಲಿಕ್ಕೆ ಬಳಸ್ತಾಯಿದ್ರು. ಇದರಲ್ಲಿ ಒಂದು ಗ್ಲಾಸ್ ಸಹ ಬಂದಿದೆ, ಕ್ಯಾನ್ಸ್ ಅಂತ ಅನ್ಕೊತಿದ್ದೀನಿ. ತುಂಬ ಹಳೆ ಕಾಲದ್ದು, ನಮ್ಮ ತಾತ ತಂದಿರೋದು. ನಾನು ಅವ್ರ ನೆನಪಿಗೆ ಹಾಗೆ ಉಳಿಸ್ಕೊಂಡಿದ್ದೀನಿ. ಇದು ಇನ್ನೂ ಕೆಲವೊಬ್ರು ಮನೆಯಲ್ಲಿ ಇರುತ್ತೆ. ಹಾಲು ಅಥವಾ ಟೀ ಹಾಕಿಡ್ಲಿಕ್ಕೆ ಬಳಸ್ತಾ ಇದ್ರು ಇದನ್ನ ಅವಾಗ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಕಾಯಿನ್ ಕಲೆಕ್ಷನನ್ನು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನನ್ನು ಹೀಗೆ ಸಪೋರ್ಟ್ ಮಾಡಿ. ಇವತ್ತಿಗೆ ನನ್ನ ಚಾನಲ್ 219 ಸಬ್ಸ್ಕ್ರೈಬ್ಗಳನ್ನು ಮುನ್ನಡೆದಿದೆ. ಹೀಗೆ ತಾವೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಇನ್ನೂ ಹೆಚ್ಚೆಚ್ಚು ವ್ಲಾಗ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನಗೆ ಹಳೆಯ ಕಾಲದ ವಸ್ತುಗಳು ಹಾಗೂ ಸ್ಥಳಗಳು ತುಂಬ ಇಷ್ಟ. ಹಾಗಾಗಿ ಕೆಲವೊಂದು ವಸ್ತುಗಳನ್ನು ಸಂಗ್ರಹಿಸಿದ್ದೇನೆ ಹಾಗೂ ಅವನ್ನು ನಿಮ್ಮ ಮುಂದೆ ಇಟ್ಟು ಖುಷಿಯನ್ನು ಹಂಚ್ಕೊಳ್ಬೇಕಂತ ಇದ್ದೀನಿ. ನಾನು ನೋಡಿದ್ರಲ್ಲ ಫ್ರೆಂಡ್ಸ್, ಇವೆಲ್ಲ ಹಳೆಯ ಕಾಲದ ನಾಣ್ಯಗಳು ಹಾಗೂ ಆಂಟಿಕ್ ವಸ್ತುಗಳು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇನ್ನು ಮುಂದೆ ನಾನು ಇನ್ನೂ ಹೆಚ್ಚಿನ ವ್ಲಾಗ್ಗಳನ್ನು ಮಾಡಿ ತಮ್ಮೊಂದಿಗೆ ವಿಚಾರ ವಿನಿಮಯ ಮಾಡುತ್ತಿರ್ತೇನೆ. ನನ್ನನ್ನು ಹೀಗೆ ಸಪೋರ್ಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಮಗೂ ಒಂದೊಂದು ವಿಷಯದಲ್ಲಿ ಆಸಕ್ತಿ ಇರುತ್ತದೆ. ನಿಮಗೆ ಇಷ್ಟವಾದ ಹವ್ಯಾಸ ಯಾವುದು, ಹಾಬಿ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನ್ನ ಸಂಗ್ರಹ ಹಾಗೂ ಹಳೆಯ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡುವುದು ನನ್ನ ಹವ್ಯಾಸ. ನಿಮ್ಮ ಹವ್ಯಾಸವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಾಗಿತ್ತು ಇನ್ನು ವ್ಲಾಗ್. ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಮ್ಮೆ ಸಿಗೋಣ. ಈಗ ನನ್ನ ಮಗಳು ಸ್ಕೂಲಿಂದ ಬರುವ ಟೈಮ್ ಆಯಿತು. ನಾನು ಅಡುಗೆ ಮಾಡಬೇಕು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ನಮಸ್ಕಾರ.